ನಮ್ಮೂರಿಗೆ ಬಂದ್ವಿ ನೋಡಿ. ಇಲ್ಲಿ ಸರ್ಕಸ್ನವ್ರು ಬಂದಿದ್ದಾರೆ ನೋಡಿ. ಮಳೆ ಬಂದೈತೆ, ಮಣ್ಣೆಲ್ಲ ಹೆಂಗ್ ಬಿದ್ದೈತೆ ನೋಡಿ. ನಮ್ಮ ಮನೆ ಹೆಂಗಾಗೈತೆ ನೋಡಿ. ನಮ್ಮ ಬ್ಯಾಗ್ ಎಲ್ಲ ಹಿಂಗೆ ಇಲ್ಲೇ ಇಟ್ಟಿದ್ದೀವಿ. ಎಷ್ಟು ಗಲೀಜಾಗೈತೆ ನೋಡಿ. ಯುಗಾದಿಗೆಲ್ಲ ಕ್ಲೀನ್ ಮಾಡಿದ್ವಿ. ಒಳಗೆ ನೋಡಿ ಹೆಂಗಾಗ್ಬಿಟ್ಟೈತೆ ನೋಡಿ. ಮಳೆ ಬಂದೈತೆ, ಮಣ್ಣೆಲ್ಲ ಹೆಂಗ್ ಬಿದ್ದೈತೆ. ಎಷ್ಟು ಗಲೀಜಾಗೈತೆ ನೋಡಿ. ಈಗ ಹಿಂಗೈತೆ, ಆಮೇಲೆ ಕ್ಲೀನ್ ಮಾಡಿ ತೋರಿಸ್ತೀವಿ ನಮ್ಮನೆ ಆಮೇಲೆ ಹೆಂಗಾಗುತ್ತೆ ಅಂತ. ಈ ಕಡೆದೆಲ್ಲ ಕ್ಲೀನ್ ಆಗೈತೆ ನೋಡಿ. ಈ ಕಡೆದೆಲ್ಲ ಮಾಡ್ತಾರ. ನಿಂತ್ಕೊಂಡವ್ರೆ ಕೆಲಸ ಮಾಡೋದು ಬಿಟ್ಟು. ಇವೆಲ್ಲ ತುಂಬಿ ಬಿಸಾಕ್ಬೇಕಂತೆ. ಈಗ ನನಗೆ ಕಾಯ್ತವ್ರೆ. ವ್ಯತ್ಯಾಸ ಐತೆ ನಮ್ಮನೆ. ಈಗ ಎಷ್ಟು ಕ್ಲೀನ್ ಆಗೈತೆ ನಮ್ಮನೆ ಮುಂದೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ. ಫಸ್ಟ್ ಇದು ನೋಡಿದ್ರೆ ನೋಡಿ ಹೆಂಗೈತೆ. ನಮ್ಮನೆ ಮುಂದೆ ಎಷ್ಟು ಗಲೀಜಿತ್ತು ಅಂದರೆ ಈಗ ನೋಡಿ ಎಷ್ಟು ಕ್ಲೀನ್ ಆಗೈತೆ. ಇವ್ ನಮ್ಮ ತಮ್ಮ. ಇವಳು ನೋಡಿ ಪಾತ್ರೆ ತೊಳಿತಿದ್ದಾಳೆ. ಮದುವೆ ಹೆಣ್ಣು ನೋಡಿ. ಮದುವೆ ಹೆಣ್ಣು ಥರ ಇದ್ದಾಳ. ಯಾವುದೋ ಕಡ್ಡಿ ಪರ್ಕೆಗೆ ಬಟ್ಟೆ ಸುತ್ತಂಗೈತೆ ನೋಡಿ ಇವಳು. ನೋಡಿ ನಮ್ಮ ಮನೆ ಹಿಂದೆ ಹೆಂಗೈತೆ. ಮನೆ ಪಕ್ಕದಲ್ಲಿದು. ಇಲ್ಲಿ ಒಲೆ ಹಚ್ಚಿದ್ದೀವಿ ನೋಡಿ ಸ್ನಾನ ಮಾಡೋಕ್ಕೆ. ಸೌದೆ ಒಲೆ. ಇದು ನಮ್ಮದು ಬಾತ್ರೂಮು ನೋಡಿ. ಎಷ್ಟು ಗಲೀಜಾಗೈತೆ ಅಂದರೆ. ದಾಸವಾಳ ಗಿಡ, ಕರಿಬೇವಿನ ಸೊಪ್ಪು, ಇದು ಬಿಕ್ಕೆ ಹಣ್ಣಿನ ಗಿಡ ಅಂತಾರಲ್ಲ. ಇವ್ರು ನಮ್ಮಮ್ಮ, ಇವ್ರು ನಮ್ಮ ಅಜ್ಜಿ, ಅವ್ರು ನಮ್ಮ ಮಾವ. ಎಷ್ಟು ಗಲೀಜಾಗೈತೆ ನೋಡಿ ಹಿಂದೆ. ನಮ್ಮ ಅಜ್ಜಿ ಎಷ್ಟು ಕಷ್ಟಪಡ್ತಿದ್ದಾರೆ ನೋಡಿ. ನಮ್ಮ ಮಾವ ಈಗ ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಲ್ಲಿ. ಇದು ಮನೆ ಹಿಂದೆ ಎಷ್ಟು ಗಲೀಜಾಗೈತೆ ನೋಡಿ. ಅಲ್ಲೊಂದು ತೆಂಗಿನ ಗಿಡ ಇತ್ತು, ಅದು ಒಣಗೋಗೈತೆ, ನೀರಿಲ್ಲ ಅಂತ. ಅದೊಂದೇ ಇರೋದು. ಆ ಕಡೆ ಒಂದು ಸೀತಾಫಲಿಂದು ಮತ್ತು ಹಲಸಿನ ಹಣ್ಣಿನ ಗಿಡ ಐತೆ ನೋಡಿ. ಇದು ಬಿಕ್ಕೆ ಹಣ್ಣು ಏನಂತಾರೆ ಬಿಕ್ಕೆ ಹಣ್ಣಿಗೆ ನೋಡಿ. ನೋಡಿ ನಮ್ಮ ಅಜ್ಜಿಗೆ ಎಷ್ಟು ಬೇಜಾರಾಗ್ತಿತ್ತು. ಒಂಥರ ಕಾಡಾದಂಗೆ ಆಗೈತಿ. ಕೀಳು. ಅದು ನೋಡಿ ಇಡೀ ಮನೆ ಹಿಂದೆನೇ ಬೆಳ್ಕೊಂಡ್ಬಿಟ್ಟೈತೆ. ಅದು ಎಷ್ಟೊಂದು ಬೆಳ್ಕೊಂಡೈತೆ ನೋಡಿ. ಅದು ನಮ್ಮ ಅಜ್ಜಿ ನೋಡಿ ವಿಡಿಯೋ ಮಾಡ್ತಿದ್ದೀನಿ, ಒಬ್ಬಳೇ ಮಾತಾಡ್ತಿದ್ದಾಳೆ ಅಂತಿದ್ದು ನಮ್ಮ ಅಜ್ಜಿ. ಅಜ್ಜಿ ಹಾಯ್ ಕರ್ತದೆ. ಹಾಯ್ ಕುನಿ ಭಾಯ್ ಕುನಿ. ಹೊಗೆ ನೋಡಿ ಸೀದೆ ಬೆಂಕಿಗೆ ಹಾಕಿದ್ದಾರೆ. ನಮ್ಮ ಅಜ್ಜಿ ನಮ್ಮಮ್ಮ ನೋಡಿ. ಅಪ್ಪ ಏನು ಕಾಣಂಗಿಲ್ಲ ಅಪ್ಪ. ಸರಿಯಾಗಿ ಹೊಗೆ ಹಾಕ್ತಿದ್ರು ನಮ್ಮ. ಅಮ್ಮ ಈ ಟೈಮಿಗೆ ನಿಮ್ಗೆ ಏನು ಅನಿಸ್ತೈತೆ? ಏನಿದು ಪಾತ್ರೆ ತೊಳಿಯೋಕ್ಕೆ ಜಾಗ ಮಾಡಿಕೊಡ್ತೈತೆ ಇಲ್ಲಿ. ಅಲ್ಲಿ ರೋಡ್ ಹತ್ರ ಸುಮ್ಮನೆ ನೀರು ವೇಸ್ಟ್ ಆಗುತ್ತೆ. ಇಲ್ಲಾದರೂ ಆ ಗಿಡಕ್ಕೆಲ್ಲಾದರೂ ಹೋಗುತ್ತೆ ನೋಡಿ. ಆವಾಗ ಹೆಂಗಿತ್ತು, ಈಗ ಹೆಂಗೈತೆ ನೋಡಿ. ಈಗ ಅರ್ಧ ಕ್ಲೀನ್ ಮಾಡಿದ್ದೀವಿ, ಇನ್ನು ಅರ್ಧ ಕ್ಲೀನ್ ಮಾಡಬೇಕು. ಈ ಕಡೆ ಇದೆಲ್ಲ ಕ್ಲೀನ್ ಮಾಡಬೇಕು. ಇನ್ನು ಒಂದು 50% ಆಗೈತೆ ನೋಡಿ.
हाथ दुनिया ಹೌದಾ ಇರೋಲ್ಲ ಅಲ್ಲಿರೋದ್ರಿಂದ ದಿನ ಮುನೆ ಊರಲ್ಲಿ ಏನಾದರೂ ಕಣ್ಬಿಟ್ಟು ನೋಡ್ಬೇಕಂದ್ರೆ ಏನೂ ಇಲ್ಲ, ಬರೀ ಇದು ಜಾಲಿ ಗಿಡ, ಇದೊಂದು ಗಿಡ ಐತೆ ಅಷ್ಟೆ. ನೋಡಿ ಕೆರೆ ನೀರು ಎಷ್ಟು ಚಿಕ್ಕದಾಗೈತೆ, ಆ ಕಡೆ ಒಂದು ದೊಡ್ಡದಾಗೈತೆ. ಇದು ತುಂಬಿಲ್ಲ, ಮಳೆ ಬಂದರೆ ಎಲ್ಲ ತುಂಬಿಕೊಳ್ಳುತ್ತೆ. ನಮ್ಮೂರಿನ ಶೌಚಾಲಯ, ಬಾತ್ರೂಮ್ ಇರೋರು ಬಾತ್ರೂಮಲ್ಲಿ ಮಾಡ್ಕೊತಾರೆ, ಇಲ್ಲದೆ ಇರೋರು ಹೊರಗಡೆ ಬರ್ತಾರೆ ಅಷ್ಟೆ. ನೋಡಿ ಆಗಕ್ಕೂ ಇವಾಗ ಎಷ್ಟು ವ್ಯತ್ಯಾಸ ನೋಡಿ. ಫಸ್ಟಿಗೆ ಹೆಂಗಿತ್ತು, ಈಗ ನಮ್ಮನೆ ಹೆಂಗೈತೆ ನೋಡಿ. ನಮ್ಮ ತಾತ ಹೆಂಗೆ ಆಗ್ತೈತೆ ನೋಡಿ. ನಮ್ಮ ಮನೆ ಮುಂದೆ ಎಲ್ಲ ಈಗ ಎಷ್ಟು ಕ್ಲೀನ್ ಆಗೈತೆ. ನಮ್ಮ ಅಪ್ಪಾಜಿ ನೋಡಿ ಕೂತ್ಕೊಂಡಿದ್ದಾರೆ. ಈಗ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ಮನೆ. ಫಸ್ಟಿಗೆ ನೋಡೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಗಲೀಜಾಗಿತ್ತು. ಸಗಣಿ ನೀರು ಹಾಕಿ ರಂಗೋಲಿ ಬಿಟ್ಟಿದ್ದೀವಿ ನೋಡಿ. ಈಗ ಬೆಳಗ್ಗೆ ಈಗ ಹೆಂಗೆ ಕಾಣಿಸ್ತಲ್ಲ, ಚೆನ್ನಾಗಿ ಕಾಣುತ್ತೆ ನೋಡಿ. ಈಗ ನಮ್ಮ ಮನೆ ನೋಡಿ, ಈಗ ಬಡವ್ರ ಮನೆ, ಸೀಟಿನ ಮನೆ. ಅದು ನೋಡಿ ನಮ್ಮ ಮನೇಲಿ ಇನ್ನೂ ಟಿ ವಿ ಯೂಸ್ ಮಾಡ್ತೀವಿ, ಇನ್ನೂ ಯೂಸ್ ಮಾಡ್ತೀವಿ ನಾವು ನೋಡಿ. ಇನ್ನೂ 2026ಗೂ ಇದು ಯೂಸ್ ಮಾಡ್ತಾರಂದರೆ ಗ್ರೇಟ್ ಅಲ್ಲ. ಇದು ನಾವಿನ್ನೂ ಚಿಕ್ಕವರಿದ್ವಿ, 2007-8ರಲ್ಲಿ ತಂದಿದ್ದು. 10-15 ವರ್ಷ ಆಯಿತು, 20 ವರ್ಷನೇ ಆಯ್ತೇನಪ್ಪ. ಎಷ್ಟು 10-15 ವರ್ಷ ಮೇಲಾಯಿತು. 20 ವರ್ಷನೇ ಅನಿಸುತ್ತೆ. ಒಂಚೂರು ಏನೂ ಆಗಿಲ್ಲ. ಇಷ್ಟಕ್ಕೆ ಎಷ್ಟು ಸೌಂಡ್ ಐತೆ ಗೊತ್ತಾ. ராவணனை கொன்ற வீரனாக வரவில்லை, அப்பாவின் கட்டளையை ನೋಡಿ ಎಷ್ಟು ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ. ನಮಗೆ ನಮ್ಮ ಮನೇಲಿ ರೂಮ್ ಗೀಮ್ ಏನೂ ಇಲ್ಲ. ಇದು ಹಾಲು, ಇದು ಕಿಚನ್ ನೋಡಿ. ಫಸ್ಟಿಗೆ ಮನೇಲಿ ಯಾರು ಇರಲಿಲ್ವಲ್ಲ ನೋಡಿ, ಮಳೆ ಬಂದರೆ ಅಲ್ಲಿ ಹೆಂಗೆ ಸೋರುತ್ತೆ ನೋಡಿ. ಅಲ್ಲೆಲ್ಲ ಸಿಮೆಂಟ್ ಹಾಕಿದ್ದೀವಿ, ಆದರೂ ಹೆಂಗೆ ಸೋರುತ್ತೆ. ಈಗ ನಮ್ಮ ಅಪ್ಪ ಅಮ್ಮ ಎಲ್ಲ ಬೆಂಗಳೂರಲ್ಲಿದ್ದಾರಲ್ಲ, ಅದಕ್ಕೆ ಇಲ್ಲಿ ಯಾರೂ ಇರಲ್ಲ. ಈಗ ಸದ್ಯಕ್ಕೆ ಮದುವೆ ಐತಲ್ಲ, ಮದುವೆಗೆ ಬಂದಿದ್ದಾರೆ. ಎಲ್ಲ ಕ್ಲೀನ್ ಮಾಡಿದ್ದೀವಿ, ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿದ್ದೀವಿ, ಹಿಂದೆ ಎಲ್ಲ ಕ್ಲೀನ್ ಮಾಡಬೇಕು.